ವೃದ್ಧನಿಗೆ 15 ಕೋಟಿ ಡಿಜಿಟಲ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1 ಕೋಟಿ ರೂಪಾಯಿ ಹಣ ಬ್ಲಾಕ್ ಮೇಲ್ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೃದ್ಧನ ಖಾತೆಯಿಂದ 15 ಕೋಟಿ ರೂಪಾಯಿ ವಂಚನೆಯಲ್ಲಿ ಅಹಮದಾಬಾದ್, ಕೋಲ್ಕತ್ತಾ, ಗುವಾಹಟಿ, ಹರಿಯಾಣ ಹಾಗೂ ದೆಹಲಿಯ 10 ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗಿತ್ತು. ಹೈದರಾಬಾದ್ನಲ್ಲಿ ತನಿಖೆ ಮಾಡಿದಾಗ ಶ್ರೀಪಾದ್ ನಾಯಕ್ ಹಾಗೂ ಶರದ್ ನಾಯಕ್ ಇಬ್ಬರು ಆರೋಪಿಗಳು ಖಾಸಗಿ ಕಂಪನಿಯ ಹೆಸರಿನಲ್ಲಿ ನಕಲಿ ಖಾತೆಗೆ ವರ್ಗಾವಣೆ ಮಾಡಿದ್ದರು. ಇವರನ್ನು ಬಂಧಿಸಲು ವಿಶೇಷ ತಂಡ ರಚನೆ ಮಾಡಲಾಗಿದೆ. 10 ಕೋಟಿಗೂ ಅಧಿಕ ವಂಚನೆ ಪ್ರಕರಣಗಳಲ್ಲಿ ಸಿಬಿಐ ಹಸ್ತಾಂತರ ಮಾಡಬೇಕು ಎಂದು ಸರ್ಕಾರದ ನಿಯಮವಿದೆ. ಅದರ ಕಾಗದ ಪತ್ರಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದರು. ನಮ್ಮ ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲ ದಿನ ಹಿಂದೆ ಒಂದು ಡಿಜಿಟಲ್ ಅರೆಸ್ಟ್ ಅದು ಒಂದು FIR ದಾಖಲು ಮಾಡಲಾಗಿತ್ತು. ಅದರಲ್ಲಿ ಒಂದು ಸೀನಿಯರ್ ಸಿಟಿಸನ್ 15 ಕೋಟಿ ಅವ್ರದ್ದು ಲಾಸ್ ಆಗಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ಅದರಲ್ಲಿ cybercrime.gov.in ನಮ್ಮದು 1930 ಪೋರ್ಟಲ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಹಾಕ್ಕೊಂಡು ಸುಮಾರು 1 ಕೋಟಿವರೆಗೆ ದುಡ್ಡು ಅದರಲ್ಲಿ ಬ್ಲಾಕ್ ಮಾಡಲಾಗಿದೆ. ಮತ್ತು ನಮ್ಮದು ವಿಕ್ಟಿಮ್ದು ಅಕೌಂಟಿಂದ 10 ಅಕೌಂಟ್ಸ್ಗೆ ಈ ಫಸ್ಟ್ ಲೇಯರ್ ಈ ದುಡ್ಡು ಟ್ರಾನ್ಸ್ಫರ್ ಆಗಿತ್ತು. ಅದರಲ್ಲಿ 2 ಅಕೌಂಟ್ಸ್ ಹೈದರಾಬಾದ್ ಬೇಸ್ಡ್ ಇದೆ, ಅಹಮದಾಬಾದ್ ಬೇಸ್ಡ್ ಒಂದು ಇದೆ, ಕೋಲ್ಕತ್ತಾನಲ್ಲಿ 2, ಗುವಾಹಟಿನಲ್ಲಿ 1, ಹರಿಯಾಣನಲ್ಲಿ 2 ಮತ್ತು ದಿಲ್ಲಿನಲ್ಲಿ 2. ಈ ಥರ 10 ಅಕೌಂಟ್ಸ್ನಲ್ಲಿ 15 ಕೋಟಿ ರೂಪಾಯಿ ಹೋಗಿತ್ತು. ಹೈದರಾಬಾದ್ನಲ್ಲಿ ನಾವು ಇಮಿಡಿಯೇಟ್ಲಿ ಒಂದು ಎನ್ಕ್ವೈರಿ ಮಾಡಿದ್ದೀವಿ. ಅದರಲ್ಲಿ ಇಬ್ಬರು ಆರೋಪಿ ಶ್ರೀಪಾದ್ ನಾಯಕ್ ಮತ್ತು ಶರದ್ ನಾಯಕ್ ಇವರು ಒಂದು ಅಲೆಕ್ಸಿನಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಶೆಲ್ ಕಂಪನಿ ಥರ ಓಪನ್ ಮಾಡಿದರು. ಆ ಕಂಪನಿ ಅಕೌಂಟ್ನಲ್ಲಿ 2 ಕೋಟಿ ದುಡ್ಡು ಹೋಗಿತ್ತು. ಅದರಿಂದ ಇನ್ನೂ ಮತ್ತು ಸುಮಾರು ಅಕೌಂಟ್ಸ್ಗಳಿಗೆ 300ಕ್ಕಿಂತ ಜಾಸ್ತಿ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ಈ ಇಬ್ಬರಿಗೆ ದಸ್ತಗಿರಿ ನಮ್ಮ ಸೈಬರ್ ಕ್ರೈಮ್ದು ACP ಮಂಟೂರ್ ಮತ್ತು PI ಶ್ರೀಶೈಲ್ ಗಾಬಿ ಇವರಿಗೆ ಸಿಕ್ಯೂರ್ ಮಾಡೋಕ್ಕೆ ಯಶಸ್ವಿ ಆಗಿದ್ದಾರೆ. ಅವರಿಂದ ವಿಚಾರಣೆ ಮಾಡಿದ್ದೀವಿ. ಅವರು ಇನ್ನೂ ಇಬ್ಬರು ಆರೋಪಿದು ಹೆಸರು ಹೇಳಿದ್ದಾರೆ. ಈಗ ನಮ್ಮ ಟೀಮ್ ಇಬ್ಬರು ಆರೋಪಿಗೆ ಪತ್ತೆ ಮಾಡ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ಅಕೌಂಟಲ್ಲಿ ನಾವು ಅದರದ್ದು ಡೀಟೇಲ್ ತೊಗೊಂಡು KYC ತೊಗೊಂಡು ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಮತ್ತು 10 ಕೋಟಿ ಮೇಲ್ಗಡೆ ಯಾವುದೇ ಕೇಸ್ ಡಿಜಿಟಲ್ ಅರೆಸ್ಟ್ನಲ್ಲಿ ಇದ್ದರೆ ಅದು CBI ತನಿಖೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ದು ಆದೇಶ ಇದೆ. ಅದರ ಪ್ರಕಾರ ಪತ್ರವ್ಯವಹಾರ ನಡ್ತಾ ಇದೆ. ಬರುವ ದಿನಗಳಲ್ಲಿ CBI ಅವರು ಈ ಕೇಸನ್ನು ಟೇಕ್ ಓವರ್ ಮಾಡ್ತಾರೆ. ಅಲ್ಲಿವರೆಗೆ ನಾವು ಈ ಫಸ್ಟ್ ಲೇಯರ್ ಅಕೌಂಟ್ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಬೆಳಗಾವಿ ನಗರದಲ್ಲಿನೇ ಹೋದ ಕೆಲವು ವರ್ಷಗಳಲ್ಲಿ ಸುಮಾರು 2900 ಮ್ಯೂಲ್ ಅಕೌಂಟ್ಸ್ ಆಪ್ರೇಟ್ ಆಗ್ತಾಯಿದೆ. ಕೆಲವರು ಅಮಾಯಕ್ಕಾಗಿ ಅವರ ಅಕೌಂಟ್ ಕೊಟ್ಬಿಡ್ತಾ ಇದ್ದಾರೆ. ದಯವಿಟ್ಟು ಈ ಥರ ಯಾರು ನಿಮಗೆ ಪರಿಚಯದವರು ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮದು ಬ್ಯಾಂಕ್ ಅಕೌಂಟ್ ಕೊಡಬೇಡಿ. ಮ್ಯೂಲ್ ಅಕೌಂಟ್ ಬಾಡಿಗೆ ಮೇಲೆ, ಕೆಲವು ಕಡೆ ಬಾಡಿಗೆ ಮೇಲೆ ಕೊಡ್ತಾ ಇದ್ದಾರೆ, 10,000 ರೂಪಾಯಿ ಪರ್ ಮಂತ್ ಆ ಥರ. ಕೆಲವು ಇನ್ನೋಸೆಂಟ್ ಆಗಿ ಕೊಡ್ತಾ ಇದ್ದಾರೆ, ಕೆಲವು ಪಾರ್ಟ್ನರ್ ಆಗಿ ಕೊಡ್ತಾ ಇದ್ದಾರೆ. ನಾವು ಒಂದು ಡ್ರೈವ್ ಥರ ಮಾಡ್ತಾಯಿದ್ದೀವಿ. ಈ ಮಾಹಿತಿಯಲ್ಲಿ ನಮಗೆ ಬರ್ತಾ ಇದೆ, ಅಲ್ಲಿ ನಾವು ತಕ್ಷಣವೇ ಒಂದು FIR ಮಾಡಿಕೊಂಡು ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತಾ ಇದ್ದೀವಿ. ಬೆಳಗಾವಿ ನಗರದಲ್ಲಿ 2900 ಮ್ಯೂಲ್ ಖಾತೆಗಳು ಚಾಲ್ತಿಯಲ್ಲಿವೆ. ಸಾರ್ವಜನಿಕರು ಹಣದ ಆಸೆಗೆ ನಿಮ್ಮ ಪರಿಚಯಸ್ಥರಿಗೆ ನಿಮ್ಮ ಬ್ಯಾಂಕ್ ಖಾತೆ ಕೊಡಬೇಡಿ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. Amarcon collection, खड़े बाजार, बेलगाम.